ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಿದು? ಅತ್ತೆ, ಅದು ಅಮ್ಮೋರೆ, ಅಮ್ಮೋರೆ, ಶೌರ್ಯ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಶೌರ್ಯ, ಥ್ಯಾಂಕ್ಸ್. ಶೌರ್ಯ, ಶೌರ್ಯ ಆಫೀಸರ್, ಶೌರ್ಯ ಆಫೀಸರ್, ಏನಾಯ್ತು? ಏನಾಯ್ತು? ಹಣೆಲ್ ಪಟ್ಟಿ ಏನಾಯ್ತು ಶೌರ್ಯ? ತಲೆಗೆ ಏಟಾಗಿದೆ? ಏನಾಗಿಲ್ಲಮ್ಮ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಹೀಗ್ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಏನು ಆಗಿಲ್ಲ ಅಂತಿದ್ಯಲ್ಲೋ? ಶೌರ್ಯ, ಶೌರ್ಯ ಏನಾಯ್ತು? ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಈ ನೆಪ ಇಟ್ಕೊಂಡು ಪ್ರೀತಿ ನಾಟಕ ಆಡಿ ಈ ಕಡೆ ಬರೋ ಪ್ರಯತ್ನ ಮಾಡಬೇಡಿ. ನಿನಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಪಾರ್ವತಿ. ಅವನು ನಮಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳಿದಾನೆ. ಮನೆ ಮಧ್ಯೆ ಗೋಡೆ ಕಟ್ಟಿದಾನೆ. ಮರ್ತು ಹೋಗಿದ್ಯಾ? ಅವ್ರಿಗಿಲ್ದಿರೋ ಪ್ರೀತಿ ನಿನ್ಗ್ಯಾಕೆ ಪಾರ್ವತಿ? ಅವ್ರ ಹತ್ರ ಇನ್ನೂ ಅನ್ಸ್ಕೋಬೇಕು ಅಂತಿದ್ಯಾ? ಎದೆ ಮೇಲೆ ಎತ್ಕೊಂಡು ಬೆಳೆಸಿದ್ದೀನಲ್ವರಿ, ಕಾಯ ನೋಡ್ತಿದ್ದ ಹಾಗೆ ತಡೆಯೋಕ್ಕಾಗ್ಲಿಲ್ಲ. ಪ್ರೀತಿನ ಹಂಚ್ಕೊಳ್ಳೋರ್ಗೋಸ್ಕರ ದುಃಖ ಪಡ್ಬೋದು, ನೋವು ಪಡ್ಬೋದು, ತಪ್ಪಿಲ್ಲಮ್ಮ. ಆದ್ರೆ ನಮ್ ಬಗ್ಗೆ ಕಾಳಜಿ ಇಲ್ದೇ ಇರೋರ್ ಬಗ್ಗೆ ಅಳೋದ್ರಲ್ಲಿ ಅರ್ಥ ಇಲ್ಲಮ್ಮ. ನಯನಿ ಅಪಾಯ ಆಗುತ್ತೆ, ಹುಷಾರಾಗಿರಿ ಅಂತ ಹೇಳ್ದಾಗಿಂದ ಹಾಗೇನು ಆಗ್ಬಾರ್ದು ಅಂತ ಅನುಕ್ಷಣ ನಾನು ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ಆದ್ರೆ ಅದೇ ಆಗೋಯ್ತು. ಎಲ್ಲ ಈ ಮಹಾತಾಯಿಯಿಂದನೇ. ಯಾವ ಮುಹೂರ್ತದಲ್ಲಿ ಈ ಮನೆ ಕಾಲಿಟ್ಲು? ದೇವಸ್ಥಾನದಂತ ಮನೆನ ಸ್ಮಶಾನ ಮಾಡ್ಬಿಟ್ಲು. ಈಗ ನನ್ ಮಗನ್ಗೆ ಇಂಥ ಪರಿಸ್ಥಿತಿ ತಂದಿಟ್ಟಿದ್ದಾಳೆ. ದಮಯಂತಿ, ಮಾತ್ಗೂ ಕಲ್ಯಾಣಿನ ಯಾಕೆ ಬೈತೀಯಾ? ಬೆಳಗ್ಗೆ ನಿನ್ನ ಹತ್ರ ಅಮ್ಮ ಹೇಳಿದ್ರಲ್ವಾ, ಇವರಿಬ್ರು ಮದ್ವೆ ರಾಹು ಕಾಲದಲ್ಲಾಗಿದೆ, ಪೂಜೆ ಮಾಡಿಸ್ಬೇಕು ಅಂತ. ನಯನಿ ಮುಂದೆ ಆಗೋ ಅಪಾಯನ ಹೇಳಿದ್ಲು. ಹಾಗಾಗ್ಬಾರ್ದು ಅಂದ್ರೆ ಚಿತ್ರಗುಪ್ತ ಹೋಮ ಮಾಡ್ಬೇಕು ಅಂತ ಹೇಳಿದ್ವಿ ತಾನೆ? ಹಾಗ್ ಮಾಡಿದ್ಯಾ? ಮಾಡ್ಲಿಲ್ವಲ್ಲ. ನಮ್ ಮಾತನ್ ಕೇಳಿದೆ ಈಗ ಕಲ್ಯಾಣಿನ್ ಬೈತಾ ಇದೀಯಾ? ಒಳ್ಳೆ ಮಾತನ್ನ ಯಾವತ್ತಾದ್ರೂ ಕಿವಿಗೆ ಹಾಕೊಂಡಿದ್ದಾಳ? ಇವಳಿಗೆಲ್ಲ ಅರ್ಥ ಆಗತ್ತೆ. ಈಗೆಲ್ರೂ ಸುಮ್ಮನಿರ್ತೀರಾ? ಆಕ್ಸಿಡೆಂಟ್ ಆಗಿದ್ದು ನನಗೆ, ಅದಕ್ಕೆ ನೊಂದ್ಕೋತಿರೋದು ನಮ್ಮಮ್ಮ ನಮ್ಮಪ್ಪ. ಮಧ್ಯದಲ್ಲಿ ನೀವು ಬಂದು ನಮ್ಮಮ್ಮನ್ಗಿನ್ನೂ ಯಾಕೆ ನೋವು ಕೊಡ್ತಿದ್ದೀರಾ? ಕ್ಷಮಿಸು ಶೌರ್ಯ, ನಮ್ದೇ ತಪ್ಪು. ನಮ್ಮನ್ನ ಹೊರಗ್ನವ್ರು ಅಂತಾನೆ ಅನ್ಕೋ. ಆದ್ರೆ ಇದೊಂದು ಸಾರಿ ನಮ್ಮ ಮಾತನ್ನ ಕೇಳು ದಮಯಂತಿ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ, ಒಳಗಡೆ ಹೋಗೋಣ ಬಾ.
ಆಫೀಸರ್ ದಮಯಂತಿ, ಶೌರ್ಯ ಕೋಪದಲ್ಲಿದ್ದಾನೆ. ಈಗ ಅವನು ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ. ನೀನಾದ್ರೂ ಯೋಚನೆ ಮಾಡು. ಶೌರ್ಯ ನಿನ್ನ ಮಗ. ಶೌರ್ಯ ಅಂದ್ರೆ ನಿನ್ಗೆಷ್ಟು ಪ್ರಾಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಒಂದು ಸಾರಿ ಶೌರ್ಯನ ಕ್ಷೇಮಕ್ಕೋಸ್ಕರ ಕಲ್ಯಾಣಿ ಶೌರ್ಯನ ಹತ್ರ ಚಿತ್ರಗುಪ್ತನ ಹೋಮ ಮಾಡಿಸು. ಪ್ರಾಣಾಪಾಯ ಇರೋ ಗಂಡನ್ಗೆ ಆ ಗಂಡಾಂತರ ಹೋಗಬೇಕು ಅಂತ ಹೆಂಡತಿ ಮಾಡೋ ದೊಡ್ಡ ಪೂಜೆನೆ ಚಿತ್ರಗುಪ್ತ ಹೋಮ. ಆ ಪೂಜೆನ್ ಮಾಡಿಸ್ಬಿಟ್ರೆ ಶೌರ್ಯನಿಗಿರೋ ಗಂಡಾಂತರ ಎಲ್ಲ ಹೋಗ್ಬಿಡುತ್ತೆ. ರಾಹುಕಾಲದಲ್ಲಿ ಮಾಡಿರೋ ಮದ್ವೆ ದೋಷ ಕೂಡ ಇದ್ರಲ್ಲಿ ಹೊರಟೋಗುತ್ತೆ. ನಿನ್ನ ಕುಟುಂಬ ಕೂಡ ಸಂತೋಷವಾಗಿರುತ್ತೆ. ನೋಡು, ಈಗ್ಲಾದ್ರೂ ದೊಡ್ಡ ಮನಸ್ಸು ಮಾಡಿ ಈ ಹೋಮನ ಮಾಡಿಸು. ಈ ಕುಟುಂಬ ನೆಮ್ಮದಿ ಶಾಂತಿಯಿಂದ ಇರುತ್ತೆ. ಈಗ್ಲಾದ್ರೂ ಮನಸ್ಸು ಮಾಡಿ ಈ ಹೋಮನ ಮಾಡಿಸು. ಆಫೀಸರ್, ಈ ಟ್ಯಾಬ್ಲೆಟ್ ತಗೊಳ್ಳಿ. ಆಫೀಸರ್, ನೀನ್ ನನ್ ಕುತ್ತಿಗೆಗೆ 3 ಗಂಟೆನ ರಾಹು ಕಾಲದಲ್ಲಿ ಕಟ್ಟಿದ್ಯಂತೆ. ಅದಕ್ಕೆ ಶಾಂತಿ ಪೂಜೆ ಮಾಡಿಸ್ಬೇಕು ಅಂತ ಪುರೋಹಿತರು ಅಜ್ಜಿ ಹತ್ರ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಅದರಿಂದಾನೇ ಆಕ್ಸಿಡೆಂಟ್ ಆಗುತ್ತೆ ಅಂತ ನೈನಿ ಕೂಡ ಹೇಳಿದ್ಲು. ಆಗ ಅತ್ತೆನೂ ಅಲ್ಲೇ ಇದ್ರು. ನಾವಿಬ್ರು ಸೇರಿ ಚಿತ್ರಗುಪ್ತ ಹೋಮ ಮಾಡ್ಬೇಕು ಅಂತ ಹೇಳಿದ್ಲು. ಏನು ಚಿತ್ರಗುಪ್ತ ಹೋಮನ? ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಇಲ್ಲ ಆಫೀಸರ್, ನೀನ್ ಕ್ಷೇಮವಾಗಿರ್ಬೇಕು ಅಂತಾನೆ ಕೇಳ್ಕೊತೀನಿ. ಆದ್ರೆ ನಾನೇನ್ ನಿನ್ ಹೆಂಡತಿ ಸ್ಥಾನದಲ್ಲಿ ಪೂಜೆಲ್ ಕೂತ್ಕೋಬೇಕು ಅಂತ ಹೀಗೆ ಹೇಳ್ತಿಲ್ಲ. ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ಬೇಡ. ಯಾವ ಪೂಜೆ ಪುನಸ್ಕಾರದಲ್ಲೂ ನಿನ್ ಜೊತೆ ಅಂತೂ ಕೂತ್ಕೊಳ್ಳೋದಿಲ್ಲ. ಓಕೆ? ಅಂತ ಆಸೆ ಏನಾದ್ರೂ ಇದ್ರೆ ಬಿಟ್ಬಿಡು. ಶೌರ್ಯ, ಹಾಗೆ ಹೇಳ್ಬೇಡ್ವೋ. ಪುರೋಹಿತರು ಹೇಳ್ದಾಗ ನಾನು ಅದನ್ನ ನಂಬಲಿಲ್ಲ. ಆದ್ರೆ ಈ ವಿಷಯನ ತ್ರಿನೇನಿ ಮತ್ತೆ ನನಗೆ ಹೇಳಿದ್ಮೇಲೆ ಭಯ ಆದ್ರೂ ಕಲ್ಯಾಣಿ ಮೇಲಿರೋ ಕೋಪಕ್ಕೆ ನಾನು ನಿನಗೆ ಹೇಳಲಿಲ್ಲ ಕಣೋ. ನೈನಿ ಹೇಳಿದ್ಮೇಲೆ ಖಂಡಿತ ಅದು ಹಾಗೆ ಆಗತ್ತೆ. ಶಾಸ್ತ್ರಿಗಳ ಆಶ್ರಯದಲ್ಲಿ ಬೆಳೆದಿರೋ ಅಂತ ಹುಡುಗಿ ಅಲ್ವಾ ಅವಳು. ಎಲ್ಲ ಶಾಸ್ತ್ರ ವ್ರತಗಳ ಬಗ್ಗೆ ಚೆನ್ನಾಗಿ ಗೊತ್ತು. ಚಿತ್ರಗುಪ್ತ ಹೋಮ ಮಾಡಿದ್ರೆ ಪ್ರಾಣಕ್ಕೆ ಗಂಡಾಂತರ ಇದ್ರೆ ಹೊರಟೋಗತ್ತಂತೆ. ಇದೊಂದು ಸಲ ಈ ಪೂಜೆನಲ್ಲಿ ಕೂತ್ಕೋ. ದಂಪತಿಗಳು ಒಟ್ಟಿಗೆ ಈ ಪೂಜೆ ಮಾಡ್ಬೇಕು ಕಣೋ. ನಿನ್ ನೋವು ನನಗೆ ಅರ್ಥ ಆಯ್ತಮ್ಮ. ಆದ್ರೆ ದಂಪತಿಗಳು ಕೂತು ಪೂಜೆ ಮಾಡಬೇಕು ಅಂತಿದ್ಯಾ. ಬಟ್ ಇಲ್ಲಿ ನನ್ನ ಹೆಂಡತಿ ಸಂಪದ ಇಲ್ವಲ್ಲಮ್ಮ. ಸಂಪದ ನಿನ್ನ ಹೆಂಡ್ತಿನ ನೀನ್ ಬೇಡ ಅಂತ ನೀನ್ ಬಿಟ್ಟು ಹೋದ್ಲು. ಪಂಚಭೂತ ಸಾಕ್ಷಿಯಾಗಿ ನೀನ್ ತಾಳಿ ಕಟ್ಟಿರೋ ನಿನ್ ಹೆಂಡ್ತಿ ಕಲ್ಯಾಣಿ ನಿನ್ ಕಣ್ಮುಂದೆನೇ ಇದ್ರು ಓಡೋಗಿರೋ ಸಂಪದನ ನಿನ್ ಹೆಂಡ್ತಿ ಅಂತಿದ್ಯಲ್ಲ. ನೀನು ಬಲವಂತವಾಗಿ ತಾಳಿ ಕಟ್ಟಿದ್ರು ಮದುವೆ ಅನ್ನೋ ಬಂಧನಕ್ಕೆ ಬೆಲೆ ಕೊಟ್ಟು ಶಿಕ್ಷೆ ಕೊಟ್ಟಿದ್ದೀನಿ ಅಂತ ನೀನ್ ಅನ್ಕೊಂಡ್ರು ಎದೆಯಲ್ಲಿ ನೋವನ್ನ ಬಚ್ಚಿಟ್ಕೊಂಡು ಮೇಲ್ಗಡೆ ನಗ್ತಾ ಇದ್ದಾಳೆ. ನೀನ್ ಹೌದು ಅಂದ್ರು ಇಲ್ಲ ಅಂದ್ರು ಕಲ್ಯಾಣಿನೇ ನಿನ್ ಹೆಂಡ್ತಿ. ಈ ಪೂಜೆನ ನೀನು ಕಲ್ಯಾಣಿ ಮಾಡ್ತಿದ್ದೀರಾ ಅಷ್ಟೇ. ಅದ್ ಹಾಗಲ್ಲ ಅಪ್ಪ. ಹೋಗ್ಲಿ ಬಿಡಿ ಮಾವ. ತಾಳಿ ಕಟ್ಟಿದ್ರೂನು ನಾನು ಅವನ ಹೆಂಡತಿ ಅಲ್ಲ ಅಂತ ಹೇಳ್ತಿದ್ದಾನೆ ಆಫೀಸರ್. ಕಟ್ಟಿರೋ ತಾಳಿಗ್ ಬೆಲೆ ಕೊಡ್ದೇನೆ ಹೊರಟೋಗಿರೋ ಅವಳನ್ನ ಹುಡುಕಿ ಮನೆಗ್ ಕರ್ಕೊಂಡ್ ಬಂದು ಅವಳನ್ನ ಇವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ಈ ಹೋಮನ ಮಾಡೋದಕ್ಕೆ ಹೇಳಿ. ನೀನ್ ಸ್ವಲ್ಪ ಸುಮ್ಮನೆ ಇರೇ. ಶೌರ್ಯ, ಇದೊಂದು ಸಲ ನನ್ನ ಮಾತನ್ನ ಕೇಳೋ. ನಿನ್ಗೇನಾದ್ರೂ ಆಗ್ಬಿಡತ್ತೇನೋ ಅನ್ನೋ ಭಯದಲ್ಲಿ ನಾನು ಸತ್ತು ಹೋಗ್ತಿದ್ದೀನಿ ಕಣೋ.
ಈ ಹೋಮದಲ್ಲಿ ನೀನು ಕಲ್ಯಾಣಿ ಒಟ್ಟಿಗೆ ಕೂತ್ಕೊಳ್ಳಿ. ಈ ಹೋಮ ನಡೀತಾ ಇದ್ರೆ ಖಂಡಿತ ನಾನು ನೆಮ್ಮದಿಯಾಗಿರೋದಕ್ಕಾಗಲ್ಲ ಕಣೋ. ಈ ಹೋಮ ನಡೆದ್ರೆ ನಿಮ್ ಮನಸ್ಸಿಗೆ ಸಂತೋಷ ಆಗತ್ತೆ ಅಂದ್ರೆ ನಾನು ಕಲ್ಯಾಣಿ ಜೊತೆಲಿ ಹೋಮ ಕೂತ್ಕೋತೀನಮ್ಮ. ನೋಡು, ಒಂದು ದಿನ ಮಾತ್ರ ನಾವು ಗಂಡ ಹೆಂಡತಿಯಾಗಿರ್ತೀವಿ, ನೆನಪಿಟ್ಕೋ. ಹೌದಮ್ಮ, ಶೌರ್ಯ ಅವ್ರ ಕಾರು ಅಪಘಾತ ಆಗೋದ್ರಲ್ಲಿದೆ. ನೀನ್ ಹೇಳು ನೈನಿ, ಈ ಗಂಡಾಂತರಕ್ಕೆ ಪರಿಹಾರ ಇಲ್ವಾ? ಇದೆ ಅಮ್ಮೋರೆ, ಚಿತ್ರಗುಪ್ತನ ಹೋಮ ಮಾಡ್ಬೇಕು. ಗಂಡ ಹೆಂಡತಿನೇ ಮಾಡ್ಬೇಕು. ಶೌರ್ಯ ಅವರು, ಕಲ್ಯಾಣಮ್ಮ ಅವರು ಇಬ್ರು ಸೇರಿ ಮಾಡಿದ್ರೇನೆ ಚಿತ್ರಗುಪ್ತನ ಹೋಮ ಫಲಿಸೋದು. ಅಮ್ಮ, ನಯನಿ ಹೇಳ್ದಾಗಿನೇ ಗಂಡಾಂತರ ನಡೆದ್ಬಿಡ್ತು. ಶೌರ್ಯನ್ ತಲೆ ಕೂಡ ಪೆಟ್ಟು ಬಿದ್ಬಿಟ್ಟಿದೆ. ಇನ್ನು ಏನೇನ್ ಗಂಡಾಂತರಗಳಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ ಅಮ್ಮ. ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ನಾವೇನು ಮಾಡೋದಕ್ಕಾಗ್ತಿಲ್ಲ. ಏನಾದ್ರೂ ಒಂದ್ ಮಾಡಿ ಅತ್ತೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ದೇನೆ ಹೀಗೆ ಕೂತಿದ್ದೀನಿ. ಇಷ್ಟು ದಿನ ಶೌರ್ಯ ಕಲ್ಯಾಣಿ ಹತ್ರ ಆಗ್ಬೇಕು ಅಂತ ಕೇಳ್ಕೊಂತಿದ್ವಿ. ದೋಷ ಏನಾದ್ರೂ ಇದೆಯೇನೋ ಅಂತ ಪೂಜೆ ಮಾಡ್ಸೋಣ ಅನ್ಕೊಂಡ್ರೆ ಗಂಡಾಂತರಗಳೇ ಕಾದಿದೆ ಅಂತ ಗೊತ್ತಾಯ್ತು. ದಮಯಂತಿ ಹೇಳಿದ ಮಾತು ಕೇಳ್ತಿಲ್ಲ. ಶೌರ್ಯ ಕೂಡ ಕೋಪದಲ್ಲಿ ನಮ್ಮ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಆ ಈಶ್ವರ ನಮ್ಮನ್ನ ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಈಶ್ವರ ಹೇಗಾದ್ರೂ ದಮಯಂತಿ ಮನಸ್ಸನ್ನ ಬದಲಾಯಿಸಿ ಚಿತ್ರಗುಪ್ತರ ಹೋಮ ಮಾಡಿಸೋ ಹಾಗೆ ಮಾಡು ತಂದೆ. ಅಮ್ಮ, ಶೌರ್ಯನಿಗೆ ಪೆಟ್ಟಾಗಿದ್ದನ್ನ ನೋಡಿ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ. ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ನೀವ್ ಹೇಳ್ತಿರೋದು ನನ್ ಮಗನ್ ಒಳ್ಳೇದಕ್ಕೆ ಅಂತ. ನೈನಿ ಹೇಳ್ದ ಹಾಗೆ ಚಿತ್ರಗುಪ್ತ ಹೋಮನ ಮಾಡ್ಸೋಣ. ಗಂಡ ಹೆಂಡತಿ ಮಾಡ್ಬೇಕಾಗಿರೋ ಪೂಜೆ ಅದು. ಕಲ್ಯಾಣಿ ನೀನ್ ಸೊಸೆ ಅನುಪಮ, ಪುರೋಹಿತ್ರಿಗೆ ಬರೋಕ್ ಹೇಳು. ನಾಳೆನೆ ಚಿತ್ರಗುಪ್ತನ ಹೋಮ ಮಾಡ್ಸೋಣ. ಹಾಗೆ ಆಗ್ಲಮ್ಮ. ಈಗ ನನ್ನ ಮಾತನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ನಿರ್ಧಾರ ತಗೊಂಡಿದ್ದಕ್ಕೆ ಸಂತೋಷ ದಮಯಂತಿ. ಅಷ್ಟಕ್ಕೂ ಶೌರ್ಯ ಒಪ್ಕೊಳ್ತಾನ? ಅವನು ನನ್ನ ಮಗನಮ್ಮ, ನನ್ನ ಮಾತನ್ನು ಮೀರಲ್ಲ. ಒಳ್ಳೇದು.
ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲೇ ಇಟ್ಟಿದ್ನಲ್ಲ, ಇಷ್ಟರಲ್ಲೇ ಎಲ್ಲಿ ಹೋಯ್ತಿದ್ದು? ಸಿದ್ದು ಕೂಡ ಇಲ್ಲ. ಯಾರಾದ್ರೂ ಬಂದಿದ್ರಾ? ಇಲ್ಲಾಂದ್ರೆ ನಾನೇ ಎಲ್ಲಾದ್ರೂ ಇಟ್ಟಿದ್ದೀನಾ? ಸ್ಯಾಮ್, ಸ್ಯಾಮ್, ಇಲ್ಬಾ. ನೋಡು, ಇತ್ತಗೋ. ಏನಿದು ಸಿದ್ದು? ನೀನೇ ನೋಡು. ಇದನ್ ತಗೊಂಡ್ಯಾ? ನಮ್ ಹತ್ರ ಇದ್ದ ಅಮೌಂಟ್ ಖಾಲಿ ಆಗಿತ್ತಲ್ಲ ಸಿದ್ದು? ಮತ್ತೆ ಇದನ್ ತಗೊಳ್ಳೋದಕ್ಕೆ ಅಮೌಂಟ್ ಎಲ್ಲಿಂದ ಬಂತು? ಓಹ್, ಅದಾ, ನಿನ್ ತಾಳಿ ಮಾರ್ಬಿಟ್ಟೆ. ಏನಾಯ್ತು ಸ್ಯಾಮ್? ಇಷ್ಟೊಂದು ಶಾಕ್ ಆಗಿದ್ಯಾ? ಹುಚ್ಚ ನಿನ್ಗೆ? ನನ್ ಕೇಳಿದ್ರೆ ಯಾಕೆ ಹಾಗೆ ಮಾಡಿದೆ ಸಿದ್ದು? ಸ್ಯಾಮ್, ಆರ್ ಯು ಸೀರಿಯಸ್? ಯಾರಾದ್ರೂ ಬಟ್ಟೆಗೋಸ್ಕರ ತಾಳಿ ಬೊಟ್ಟು ಮಾರ್ತಾರ ಸಿದ್ದು? ನೀನೇನ್ ಮಾಡ್ತಿದ್ಯಾ? ನಿನ್ಗೆ ಅರ್ಥ ಆಗ್ತಿದ್ಯಾ? ಸ್ಯಾಮ್, ನೀನ್ ಯಾಕೆ ಇಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಕೂಲ್. ಶೌರ್ಯನ್ನೇ ಬೇಡ ಅನ್ಕೊಂಡು ನನ್ನ ಜೊತೆಗೆ ಬಂದಿದ್ಯಾ. ಹಾಗಿದ್ದಾಗ ಶೌರ್ಯ ಕಟ್ಟಿರೋ ತಾಳಿ ಮಾತ್ರ ನಿನ್ ಕುತ್ತಿಗೆಯಲ್ಲಿ ಯಾಕಿರ್ಬೇಕು ಹೇಳು? ಅಷ್ಟಕ್ಕೂ ಆ ತಾಳಿಗೆ ಏನ್ ವ್ಯಾಲ್ಯೂ ಇದೆ ಹೇಳು? ಅದಿರ್ಲಿ, ಇವಾಗ ಆ ತಾಳಿನ ಹಾಕೊಂಡು ನೀನು ಮೂವಿ ಆಡಿಷನ್ಗೆ ಹೋಗ್ತೀಯಾ? ಆ ತಾಳಿನ ಹಾಕೊಂಡು ಮೂವೀಸಲ್ಲಿ ಆಕ್ಟ್ ಮಾಡ್ತೀಯಾ? ಇಲ್ಲ ತಾನೇ. ಸೊ ವ್ಯಾಲ್ಯೂ ಇಲ್ದೇ ಇರೋದನ್ನ ಅಗತ್ಯ ಇದ್ದಾಗ ಮಾರೋದ್ರಲ್ಲಿ ತಪ್ಪೇನು? ನೋಡು ಸ್ಯಾಮ್, ನಾವು ಸೆಟಲ್ ಆದ್ಮೇಲೆ ತಾಳಿ ಬೊಟ್ಟೆನು ನಿನಗ್ ಬೇಕಾದಷ್ಟು ಒಡವೆನ್ ಕೊಡಿಸ್ತೀನಿ. ಅದನ್ನೆಲ್ಲ ಕೊಡ್ಸಿದ್ಮೇಲೆನೆ ಮದ್ವೆ ಆಗೋಣ, ಸರಿನಾ? ಅವಾಗ ಶೌರ್ಯ ಕಟ್ಟಿರೋ ತಾಳಿಗಿಂತ ನಿನಗೆ ಜಾಸ್ತಿ ಬಂಗಾರ ತಾಳಿನೇ ನಿನ್ ಕತ್ತಿ ಕಟ್ತೀನಿ, ಸರಿನಾ? ಇನ್ನೇನು ಯೋಚನೆ ಮಾಡಬೇಡ ಸ್ಯಾಮ್. ಆ ಮ್ಯಾನೇಜರ್ ಹೇಳಿರೋ ಮಾತುಗಳು ನೆನಪಿದೆ ಅಲ್ವಾ? ಸಿನಿಮಾದಲ್ಲಿ ಅವಕಾಶ ಸಿಗ್ಬೇಕು ಅಂದ್ರೆ ಸ್ವಲ್ಪ ಮಾಡ್ರನ್ ಆಗಿರ್ಬೇಕು. ಅದಕ್ಕೆ ತಗೊಂಡ್ಬಂದಿದ್ದೀನಿ. ಒಂದ್ಸರಿ ಹಾಕೊಂಬಾ. ನಿನ್ನ ಮಾಡ್ರನ್ ಡ್ರೆಸ್ ಅಲ್ಲಿ ನೋಡಿ ತುಂಬಾ ದಿನ ಆಗೋಯ್ತು. ಇವಾಗ ನನ್ ಕೈಲಿ ಆಗಲ್ಲ ಸಿದ್ದು. ಪ್ಲೀಸ್ ಸ್ಯಾಮ್, ನಂಗೋಸ್ಕರ ಪ್ಲೀಸ್ ತಗೋ. ಹೋಗು ಹೋಗು. ರೆಡಿ ಆದ್ಯಾ? ರೆಡಿ ಆಫೀಸರ್. ಏನಿದೆ ಅವತಾರ? ಸೀರೆ ಉಟ್ಕೊಂಡಿದೀನಿ. ಉಟ್ಕೊಂಡಿರೋ ಹಾಗಿಲ್ಲ, ಕಟ್ಕೊಂಡಿರೋ ಹಾಗಿದೆ. ಉಟ್ಕೊಳಕ್ ಬರ್ದೇ ಇದ್ರೆ ನಮ್ಮಮ್ಮನ್ ಹೆಲ್ಪ್ ಮಾಡು ಅಂತ ಕೇಳೋದಲ್ವಾ? ಕೇಳ್ದೆ ಆಫೀಸರ್, ನನ್ಗಷ್ಟೆಲ್ಲ ತಾಳ್ಮೆ ಇಲ್ಲ, ತುಂಬಾ ಕೆಲ್ಸ ಇದೆ ಅಂದ್ರು. ಅದಕ್ಕೆ ನಾನೇ ಸೀರೆನ. ಹೋಗ್ಲಿ, ಅನುಪಮ ಅಮ್ಮನ್ ಕರೀಲ, ಸೀರೆ ಚೆನ್ನಾಗಿ ಉಡಿಸ್ತಾರೆ. ಅದ್ರ ಅವಶ್ಯಕತೆ ಇಲ್ಲ. ಸೀರೆ ಸರಿಯಾಗಿ ಉಟ್ಕೊಂಡಿಲ್ಲ ಅಂತ ನೀನೇ ಹೇಳ್ತಾ ಇದ್ಯಾ? ಹೀಗೆ ಹೊರಗಡೆ ಬಂದ್ರೆ ಎಲ್ಲರೂ ನಗ್ತಾರೇನೋ ಆಫೀಸರ್. ಮೊದ್ಲೇ ಊರೊಳಗೆ ಹೋಗ್ತಾ ಇದೀವಿ. ಆದ್ರೂ ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಹೇಳ್ತಿದ್ಯಾ? ಅಲ್ಲ, ನೀನು ಒಂದ್ ಹೆಣ್ಣ. ಹಲೋ ಆಫೀಸರ್, ಸೀರೆ ಉಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿನಗ್ ಗೊತ್ತಾ? ನೀವ್ ಹುಡುಗ್ರೇನೋ ಪಟ ಪಟ ಅಂತ ಪ್ಯಾಂಟು ಶರ್ಟು ಹಾಕೊಂಡ್ ಬಿಡ್ತೀರಾ. ನೀನ್ ಹೇಳ್ತಿರೋ ಅಷ್ಟು ಕಷ್ಟ ಅಲ್ವೇ ಅಲ್ಲ. ಪಂಚೆ ಕಟ್ಕೊಂಡ್ ಹಾಗೆ ನೆರಿಗೆ ಹಾಕಿ ಕಟ್ಕೊಂಡ್ರೆ ಆಯ್ತು.
ಅಷ್ಟೇ ಯಾಕೆ ಸಂಪದಾಗ ನಾನು ಎಷ್ಟೋ ಸಲ ಪೊಲೀಸ್ ಆಫೀಸರ್ ಕೂಡ ಸುಳ್ಳು ಹೇಳ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಏನ್ ಸುಳ್ಳು ಅಂತಿದ್ಯಾ? ನಿಜಾನೇ, ಬೇಕು ಅಂದ್ರೆ ನಿನಗೂ ಉಡಿಸ್ತೀನಿ.